ಅವನು ಹಡ ಫೋನ್ ನೋಡಿ ನೋಡಿ ಕಣ್ಣ ಮಂಜಾಗ್ಯಾವ. ಇಲ್ಲೂ ಬಂದಲ್ವ. ಮುದಿನಾಯಿ ಬಾಯಿಲೆ ತೋಯಲೆ ನ್ಯೂಸ್ ಓದಿ ಹೇಳ. ನ್ಯೂಸ್ ಟಿವ್ಯಾಗ ನೋಡು. ಅವರು ಸುದ್ದಿ ಹೇಳಿದ್ರಂದು ಇದನ್ನ ಯಾಕೆ ನಿನ್ನ ಕಡೆ ಓದಿಸ್ತಿದ್ದೆ. ಓದೋದು. ಸ್ವಪ್ನ ದೋಷ, ಹಸ್ತಮೈಥುನ, ನರ ದೌರ್ಬಲ್ಯ. ಶೀಘ್ರ ಸ್ಖಲನ ಕುಮಾರ್. ನ್ಯೂಸ್ ಓದಂದಿನ ನಾನು ಜಾಹೀರಾತು ಅಲ್ಲ. ಪ್ರಪಂಚಕ್ಕಿದೆ ಏಲಿಯನ್ಗಳಿಂದ ಕುತ್ತು. ಇಲ್ಲಾಕೆ ಬರಂತವು ಏಲಿಯನ್ಸ್? ಚಿನ್ನ ಮುತ್ತು ರತ್ನ ತೊಗೊಂಡು ಹೋಗಾಕ. ಹೌದಾ? ಹಂಗಂದ್ರೆ ರೊಕ್ಕಿಗೆ ಸೇಫ್ ಆಗಿರಕ್ಕೆ ಹೇಳ್ಬೇಕೀಗ. ನೀ ಎಲ್ಲಿ ಹೊಂಟಿದ್ದಿ? ನಾನು ಕಟಿಂಗ್ ಮಾಡ್ಸಕ್ಕೆ ಹೊಂಟಿದ್ದೆ. ಮಪ್ಸ ಮಗನ ಹೆಲ್ಮೆಟ್ ತೆಗಂಗಿಲ್ಲ, ಕಟಿಂಗ್ ಮಾಡಿಸಿ ಮಾಡ್ತಿ. ಕೂದಲ ಊದ್ ಬಂದು ಒಂದು ಜಡಿ ಕಟ್ಟಕ್ಕೆ ನೀ ಬರ್ತೀಯನ? ಪವಿತ್ರವಾದ ಲವಡೆ ಯಾವ್ದು ಕಟಿಂಗ್ ಮಾಡಿಸ್ಬೇಕು ಮಾಡಿ? ಅದು ತಿಳಿವಲ್ದು. ವೇವಿ ಟಾಪ್ ಟ್ರೈ ಮಾಡ್ತೇನೆ ನೋಡು. ಹಾಂ, ಬುಲೆಟ್ ಕಟಿಂಗ್ ಮಾಡಿಸ್ಬಿಡ್ತೀನಿ. ಮಪ್ಸ ಮಗನ ಬುಲೆಟ್ ಅಲ್ಲ, ಅದು ಮುಲೆಟ್ ಅದ. ಹೌದಾ? ಸುಮ್ಮನೆ ಸ್ಪೈಕ್ ಮಾಡಿಸ್ಬಿಡ್ತೀನಿ. ಚೀಪಿ ಒಗದಿದ್ದು ಮಾವಿನ ಗೊಪ್ಪ ಕಣ್ಣಂಗೆ ಕಾಣಿಸ್ತಿ. ಏಪ್ಪ ಯಾವ್ದಾರ ಮಾಡಿಸ್ತೀನಿ ಬಿಡು ಅಪ್ಪ. ಯಾರಿಗಾರ ಬೆಟ್ಟೆ ಹಾಕೊಂಡಿರ್ಬೋದ್ಲ. ಊರು ಪಿಂಕಿಗೆ ಭೇಟಿ ಆಗಕ್ಕೆ ಹೊಂಟೀನಿ. ಬರುವಾಗ ಹುಚ್ಚಗಂಡಿ ಕಲರ್ ಡ್ರೆಸ್ ತೊಗೊಂಬಾ ಅಂದಾಳ. ಇಲ್ಲಿ ಕೇಳಿಲ್ಲ ಉಡಂಬಿ. 15 ಮೀಟ್ರ್ ದೂರ ಕಳಿಸಿ ಸ್ಟಂಪರ್ ಬಾಲ್ ತೊಗೊಂಡು ಸೀದಾ ತಲೆಗೆ ಹೋಗಿತೀನಿ ನೋಡಿ ನಿನಗೆ. ಯಾಕೋ? ಹುಚ್ಚಗಂಡಿ ಕಲರ್ ಅಲ್ಲೇ ಅದ, ಬರ್ಗಂಡಿ ಕಲರ್ ಅದ. ಹೌದಾ? ಏನೇನ ಕೇಳಾತೈತೋಪ್ಪ ಈಗೀಗ. ಅದ್ದ ಕಲರ್ ಡ್ರೆಸ್ ತೊಗೊಂಬ ಅಂತ ಎದಕ್ಕೆ ಅಂದಾಳ? ಅದು ತಿಳಿವಲ್ದು ನನಗೆ. ಆ ಡ್ರೆಸ್ ನಿನಗೆ ಹಾಕಿಸ್ತೀನಿ, ರಕ್ತ ಬಂದಿದ್ದು ಗೊತ್ತಾಗಂಗಿಲ್ಲ ಅನ್ನೋ ಕುಂತಿದ್ಲಪ್ಪ. ಏನು ಅವನು ಬೇಡ ಫೀಲ್ಡಿಂಗ್ ಸೆಟ್ ಮಾಡಿದ್ದು ಅರ್ಥನ ಆಗೋಲ್ ಸೊಳೆ ಮಗಂಗೆ. ಅಮ್ಮಾರುಗಳಿದ್ದು ಎಲಿ ಅಡ್ಕಿ ಅಕಿಗಾಲಿ ಅವ್ರ ಕಡೆದವ್ರಿಗಾಲಿ ಏನ್ರ ಅಂದಿ ನೀನು? ಇಲ್ಲೋ, ಅವತ್ತು ನಾನು ನೀನು ಪಿಂಕಿ ಪಿಕ್ಚರ್ ಹೋಗಿದ್ವಲ್ಲ. ಹಾಂ, ಅವತ್ತೇನು ಅಂದಿದ್ಲಕ್ಕಿ? ಅವತ್ತು ಹಾಂ, ನಮ್ಮ ಮಮ್ಮಿಗೆ 90 ಎತ್ತಿಂದ ಸಮಾಧಾನ ಆಗೋದು ಅಂತಂದಿದ್ಲ. ಏನು ಎತ್ತಿದ್ರ? 90 ನೈಟಿ ಅಂದಿಲ್ಲ ಆಕಿ. ತಪ್ಪು ಕೇಳಿಸ್ಕೊಂಡು 90 ಎತ್ತಿ ಬಂದು ನನ್ನ ಸೊಳೆ ಮಗ. ಹಿರಿಯರು ಏನು ಅಂತಾರಲ್ಲ, ಬೆಕ್ಕಿಗೆ ಆಟ ಇಲ್ಲಿಗೆ ನಾಯಿ ಸಂಟ ಅನ್ನಂಗ ನಮ್ಮ ಜೀವನ. ಮಪ್ಸು ಮಗನ ಕೊಡು.